ಇಂದು ನಾನು ನಿಮಗೆ ಹೊರಟಿರೋದು ಇದು ನಮ್ಮ ಕರ್ನಾಟಕ ಮಣ್ಣಿನ ಒಂದು ಜೀವಂತ ರಹಸ್ಯ. ಮೈಸೂರಿನ ಹತ್ತಿರ ತಲಕಾಡು ಅಂತ ಒಂದು ಪುಣ್ಯಕ್ಷೇತ್ರ ಇದೆ. ಅಲ್ಲಿಗೆ ಹೋದರೆ ನಮಗೆ ಕಾಣೋದು ಬರೀ ಮರಳು ಮರಳು ಮರಳು. ಹರಿಯುವ ಕಾವೇರಿ ನದಿಯ ಪಕ್ಕದಲ್ಲೇ ಇಡೀ ಊರು ಮರಳಿನಿಂದ ಮುಚ್ಚಿ ಹೋಗಿದೆ. ಇದು ಏಕೆ ಸಾಧ್ಯ? ಇದರ ಹಿಂದೆ ಒಂದು ಹೆಣ್ಣಿನ ಆಕ್ರೋಶದ ಶಾಪ ಇದೆ ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ಇವತ್ತು ಆ ರೋಚಕ ಕತೆ ನೋಡೋಣ. ಕತೆ ಶುರುವಾಗೋದು ಸುಮಾರು 400 ವರ್ಷಗಳ ಹಿಂದೆ. ಆವಾಗ ಮೈಸೂರಿನ ಒಡೆಯರ ವಂಶದ ಆಳ್ವಿಕೆ ಇತ್ತು. ಶ್ರೀರಂಗಪಟ್ಟಣದ ಪ್ರತಿನಿಧಿಯಾಗಿ ಶ್ರೀರಂಗರಾಯ ಎಂಬುವರ ಆಡಳಿತ ನಡೆಯುತ್ತಿತ್ತು. ಅವರ ಪತ್ನಿ ಅಲಮೇಲಮ್ಮ. ಇವರು ಮಹಾನ್ ಶಿವಭಕ್ತೆ. ಪ್ರತಿ ಶುಕ್ರವಾರ ತಲಕಾಡಿನ ವೈದ್ಯನಾಥೇಶ್ವರ ಸ್ವಾಮಿಗೆ ತನ್ನ ಅಮೂಲ್ಯವಾದ ಚಿನ್ನದ ಆಭರಣಗಳನ್ನು ಕೊಟ್ಟು ಅಲಂಕಾರ ಮಾಡಿಸುತ್ತಿದ್ದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಶ್ರೀರಂಗರಾಯರಿಗೆ ಬೆನ್ನುಪೋಡ ಎಂಬ ಕಾಯಿಲೆ ಬಂತು. ಅವರು ತಲಕಾಡಿಗೆ ಚಿಕಿತ್ಸೆಗೆ ಹೋಗುತ್ತಾರೆ. ಆ ಸಮಯದಲ್ಲಿ ಮೈಸೂರಿನ ರಾಜರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾರೆ. ಅಲಮೇಲಮ್ಮ ತನ್ನ ಪತಿಯನ್ನು ನೋಡಿಕೊಳ್ಳಲು ತಲಕಾಡಿಗೆ ಓಡಿ ಬರುತ್ತಾರೆ. ಆದರೆ ಅವರ ಬಳಿ ಇದ್ದ ಬೆಲೆಬಾಳುವ ಆಭರಣಗಳ ಮೇಲೆ ಮೈಸೂರಿನ ಸೈನಿಕರ ಕಣ್ಣು ಬೀಳುತ್ತೆ. ಸೈನಿಕರು ಅಲಮೇಲಮ್ಮನ ಬೆನ್ನಟ್ಟುತ್ತಾರೆ. ಆಭರಣಗಳನ್ನು ಒಪ್ಪಿಸುವಂತೆ ಪೀಡಿಸುತ್ತಾರೆ. ಒಬ್ಬ ಅಸಹಾಯಕ ಹೆಣ್ಣು ಮಗಳು ತನ್ನ ಪತಿಯ ಪ್ರಾಣಾಪಾಯದ ನಡುವೆ ಈ ಅವಮಾನವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸೈನಿಕರಿಂದ ತಪ್ಪಿಸಿಕೊಳ್ಳಲು ಅವಳು ಓಡುತ್ತಾ ಹೋಗುವುದು ನೇರವಾಗಿ ಕಾವೇರಿ ನದಿಯ ದಂಡೆಗೆ. ನದಿಯ ದಂಡೆಯ ಮೇಲೆ ನಿಂತು ಆಕ್ರೋಶದಿಂದ ನಡುಗುತ್ತಾ ಕಣ್ಣೀರು ಹಾಕುತ್ತಾ ಅಲಮೇಲಮ್ಮ ಆಕಾಶದತ್ತ ನೋಡಿ ಒಂದು ಮಾತು ಹೇಳುತ್ತಾಳೆ. ಅದೇ ಪ್ರಸಿದ್ಧ ಶಾಪದ ನುಡಿಗಳು. ಸ್ನೇಹಿತರೆ, ಆ ಶಾಪದ ನುಡಿಗಳು ಏನು ಗೊತ್ತಾ? ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದಂತಾಗಲಿ. ಹೀಗೆ ಹೇಳಿ ಅಲಮೇಲಮ್ಮ ತನ್ನ ಬಳಿಯಿದ್ದ ಆಭರಣಗಳ ಮೂಟೆಯೊಂದಿಗೆ ಕಾವೇರಿ ನದಿಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಆ ಕ್ಷಣದಲ್ಲೇ ನೋಡಿ ಪ್ರಕೃತಿಯ ಚಮತ್ಕಾರ ಶುರುವಾಗಿದ್ದು. ಅಷ್ಟು ದಿನ ಹಚ್ಚ ಹಸಿರಾಗಿದ್ದ ತಲಕಾಡು ನೋಡುತ್ತಿದ್ದಂತೆ ಮರಳಿನಿಂದ ಮುಚ್ಚಿ ಹೋಗಲು ಶುರುವಾಯಿತು. ಅಚ್ಚರಿಯ ವಿಷಯ ಅಂದರೆ ಕಾವೇರಿ ನದಿಯ ಮರಳು ಗಾಳಿಗೆ ಹಾರಿ ಬಂದು ಇಡೀ ಊರನ್ನೇ ನುಂಗಿ ಹಾಕಿತ್ತು. ಇವತ್ತು ನೀವು ತಲಕಾಡಿಗೆ ಹೋದರೆ ಅಲ್ಲಿನ ದೇವಸ್ಥಾನಗಳನ್ನು ಮರಳಿನಿಂದ ಹೊರತೆಗೆಯುವುದು ಕಾಣಬಹುದು. ಎಷ್ಟು ಮರಳನ್ನು ತೆಗೆದರೂ ಮತ್ತೆ ಅಲ್ಲಿ ಮರಳು ಬಂದು ತುಂಬಿಕೊಳ್ಳುತ್ತಾ ಇರುತ್ತೆ. ಇನ್ನು ಮಾಲಂಗಿ ಅನ್ನೋ ಊರಿನ ಹತ್ತಿರ ಕಾವೇರಿ ನದಿ ಇವತ್ತಿಗೂ ಆಳವಾದ ಸುಳಿಯಂತೆ ಇದೆ. ಅಷ್ಟೇ ಅಲ್ಲ, ಮೈಸೂರು ಅರಸರ ಪರಂಪರೆಯಲ್ಲಿ ದಶಕಗಳ ಕಾಲ ದತ್ತುಪುತ್ರರೇ ರಾಜರಾಗುತ್ತಾ ಬಂದಿದ್ದು. ಆ ಶಾಪದ ಪ್ರಭಾವ ಅಂದುಕೊಳ್ಳುವವರು ಇಂದೂ ಇದ್ದಾರೆ. ವಿಜ್ಞಾನಿಗಳು ಇದಕ್ಕೆ ಭೂವೈಜ್ಞಾನಿಕ ಕಾರಣಗಳನ್ನು ನೀಡಬಹುದು. ಕಾವೇರಿಯ ನದಿಯ ತೀರವು ಅಥವಾ ಗಾಳಿಯ ದಿಕ್ಕಿನಿಂದ ಹೀಗಾಗಿದೆ ಎನ್ನಬಹುದು. ಆದರೆ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಅದು ಒಬ್ಬ ದೈವಭಕ್ತಿ ಅಲಮೇಲಮ್ಮನ ಆತ್ಮದ ನೋವಿನ ಶಕ್ತಿ. ನೀವು ಎಂದಾದರೂ ತಲಕಾಡಿಗೆ ಹೋಗಿದ್ದೀರಾ? ಅಲ್ಲಿನ ಆ ಬಿಸಿ ಮರಳಿನಲ್ಲಿ ನಡೆಯುವಾಗ ನಿಮಗೂ ಆ ಶಾಪದ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.